ಮೇಡಮ್ ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವರು ಇರೋವರೆಗೂ ಕೂಡ ಡಬ್ಬಿಂಗ್ ಕಂಟೆಂಟು ಬರೋದಕ್ಕೆ ಬಿಟ್ಟಿರಲಿಲ್ಲ ನಮ್ಮ ಇಂಡಸ್ಟ್ರಿಗೆ. ಆದರೆ ಇವತ್ತು ಎಲ್ಲ ಡಬ್ಬಿಂಗ್ ಕಂಟೆಂಟ್ಗಳು ಬರ್ತಾ ಇದೆ, ಸೀರಿಯಲ್ ಬರ್ತಿದೆ. ನಾವು ಮೋಸ್ಟ್ ಆಫ್ ದ ಟೈಮು ಪ್ರೈಮ್ ಟೈಮಲ್ಲಿ ಹಾಕಿದಾಗ ಬೇರೆ ಭಾಷೆಯ ಸೀರಿಯಲ್ಗಳು ಡಬ್ಬಾಗಿ ಕನ್ನಡದಲ್ಲಿ ಪ್ರಸಾರ ಆಗ್ತಾ ಇರುತ್ತೆ. ನೀವು ಇಷ್ಟು ವರ್ಷಗಳಿಂದ ಇಂಡಸ್ಟ್ರಿ ನೋಡ್ಕೊಂಡು ಬಂದಿರೋರು, ಯಾವ ರೀತಿ ಆ ಡಬ್ಬಿಂಗ್ ಕಂಟೆಂಟ್ಗಳು ಇಂಪ್ಯಾಕ್ಟ್ ಆಗ್ಬೋದು ನಮ್ಮ ಸ್ವಂತ ಕಂಟೆಂಟ್ಗಳಿಗೆ? ಇಲ್ಲ, ನಾನು ಬಂದಾಗ ಸ್ವಲ್ಪ ಸೀರಿಯಲ್ಸ್ ಎಲ್ಲ ನಾನು ಬಂದು ಹೊಸ್ತ್ರಲ್ಲಂತೂ ಮಧ್ಯಾಹ್ನ ನೀವು ಚಾನಲ್ ಓಪನ್ ಮಾಡಿದ್ರೆ ಒಂದು 12:30ಇಂದ ಬರೀ ರಿಮ್ಯಾಕ್ಸ್ ಸೀರಿಯಲ್ಸೇ ಬರ್ತಾ ಇತ್ತು ಯಾವಾಗಲೂ. ಇವಾಗ ಅದು ಸ್ವಲ್ಪ ಕಮ್ಮಿ ಆಗ್ತಾ ಬಂದಿದೆ, ಇವ್ರಿಗೆ ತಿಳ್ಕೊತಾ ಬಂದಿದ್ದಾರೆ, ಕಮ್ಮಿ ಆಗ್ತಾನೂ ಬಂದಿದೆ. ನಾನು ಬಂದು ಹೊಸ್ತ್ರಲ್ಲಿ ಇಂಡಿಯಾಗೆ ಬಂದು ಹೊಸ್ತ್ರಲ್ಲಿ ಅಷ್ಟಿಲ್ಲ. ಆ್ಯಂಡ್ ಪ್ರೈಮ್ ಟೈಮಲ್ಲೂ ಕೂಡ ಬೇರೆ ಸೀರಿಯಲ್ಸು ಬಂತು, ಆ ಥರ ಒಂದು ಸ್ವಲ್ಪ ಹಿಂದಿದು ತೆಲುಗುದು ಬಂತು. ಮೇ ಬಿ ನಮ್ಮ ಸೀರಿಯಲ್ಗೆ ಅದು ಕಾಂಪಿಟೇಷನ್ ಕೊಡೋಕ್ಕಾಗಿಲ್ಲ, ನಮ್ಮದೆಲ್ಲ ಕನ್ನಡ ಸೀರಿಯಲ್ಗೆ ಕೊಡೋಕ್ಕಾಗಲಿಲ್ಲ. ಇತ್ತೀಚೆಗೊಂದು 2 ವರ್ಷದಿಂದನೂ ನಮ್ಮದು ಪ್ರೈಮ್ ಟೈಮಲ್ಲೇ ಒಂದು ಸೀರಿಯಲ್ ಬರ್ತಿತ್ತು, ಅದು TRPನೇ ತಗ್ಗೋ ಮಟ್ಟಕ್ಕೆ ಬಂದ್ಬಿಡ್ತು. ಜನ ಏನು ಮಾಡ್ತಾರೆ, ಈ ಸಂಜೆ ಟೈಮಲ್ಲಿ ನಮ್ಮ ಕನ್ನಡ ಸೀರಿಯಲ್ನ ನೋಡೋಕೆ ಇಷ್ಟಪಡ್ತಾರೆ. ಈಗ ನೀವು ಯಾರೇ ಬೇರೆ ಭಾಷೆಯವ್ರು ಆಗಿದ್ರು ಕೂಡ ಮುಖಭಾವದಲ್ಲಿ ನಮ್ಮ ಕನ್ನಡದವ್ರಲ್ಲ ಅನ್ನೋ ಒಂದು ಫೀಲ್ ಕೊಡುತ್ತೆ. ಇತ್ತೀಚೆಗೆ ಹಂಗೆ ಬಂದಿದ್ದು ಒಂದು, ಹಂಗಾಗಿ ಆ ಸೀರಿಯಲ್ ತುಂಬ ಕಮ್ಮಿಯಾಗಿ ನಮ್ಮ ಕನ್ನಡನೇ ನೋಡೋಕೆ ಶುರು ಆದರು. ಅವರೇ ಮಾಡ್ತಾರೆ, ಅವರೇ ಸರಿ ಇಲ್ಲ ಅಂತ ಅವರೇ ತಿದ್ಕೊಂಡು ಅವರೇ ಸರಿ ಮಾಡ್ಕೋತಾರೆ.